ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ H16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತವರ್. ಇಂದಿನ ಒಂದು ಕಂಡ ಹಾಗೆ ಸಂಚಿಕೆಯಲ್ಲಿ ನಾವು ಏನು ಡಿಸ್ಕಷನ್ ಮಾಡ್ಕೊಬೇಕು, ಏನಿಲ್ಲ, ಇವತ್ತಿನ ಒಂದು ಚರ್ಚೆಯ ವಿಷಯವೇನು, ಮೊದಲದನ್ನು ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ. RSS ಸುಳಿಯಲ್ಲಿ ಕಾಂಗ್ರೆಸ್ ಪತನ, ಸಿಎಂ ಸಿದ್ದು ವರ್ಸಸ್ DK ಶಿವಕುಮಾರ್. ಕಾಂಗ್ರೆಸ್ ಪತನದಲ್ಲಿ ಕಾಂಗ್ರೆಸ್ಸಿಗರ ಕೈ, ಯಾರಿಗೆ ಸಿಗುತ್ತೆ ಮುಂದಿನ ಸಿಎಂ ಪಟ್ಟ? ನಿಜಕ್ಕೂ ಕಾಂಗ್ರೆಸ್ ಅವನತಿಗೆ ಯಾರು ಕಾರಣ? ಸಿಎಂ ಪೈಪೋಟಿಯಲ್ಲಿ ಯಾರಿಗೆ ಗದ್ದುಗೆ? RSS ವಿಚಾರದಲ್ಲಿ ಹೀರೋ ಆದ್ರ ಪ್ರಿಯಾಂಕ್ ಖರ್ಗೆ. ಹಗ್ಗ ಜಗ್ಗಾಟದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಎಲ್ಲಿ? ನೋಡಿದ್ರಲ್ಲ ವೀಕ್ಷಕರೇ, ಇದು ನಮ್ಮ ಇವತ್ತಿನ ಒಂದು ಚರ್ಚೆಯ ಚೌಕಟ್ಟು. ಈ ಒಂದು ಚರ್ಚೆಯನ್ನು ಮಾಡೋದಕ್ಕೆ ನಮ್ಮ ಜೊತೆಗೆ ನಮ್ಮ ಚಾನಲ್ನ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಸ್ ವೆಲ್ ಆಸ್ CEO ಆಫ್ ಅವರ್ ಚಾನಲ್ ಮಲ್ಲಪ್ಪ ಜೋತವರ್ ಸಾಹೇಬರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲಿಗೆ ತಮಗೆ ಸ್ವಾಗತ. ಇವತ್ತಿನ ಒಂದು ಚರ್ಚೆ ಏನಪ್ಪ ಅಂತಂತಂದರೆ, ಜೋರಾಗಿ ನಡೀತಾ ಇದೆ ಕಾಂಗ್ರೆಸ್ಸು, ಅದು ಇದು RSS ಅಂತ ಹೇಳಿ. ನಿಜಕ್ಕೂ ಕರ್ನಾಟಕ ಕಾಂಗ್ರೆಸ್ ಇದ್ದಿದ್ದು RSS ಸುಳಿಯಲ್ಲಿ ಸಿಲುಕೊಂಡಿದೆಯಾ? ಇಲ್ಲ, ಒಂದೇ ಮಾತನ್ನು ಹೇಳ್ಬೋದು. ಯಾಕೆಂತಂದರೆ ಆಲ್ರೆಡಿ ಸಿದ್ದರಾಮಯ್ಯನವರಾಗಿರ್ಬೋದು ಅಥವಾ DK ಶಿ ಅವರಾಗಿರ್ಬೋದು, ಅವರು ಹಿಂದೂ ಪ್ರೇರಿರ್ಬೋದು DK ಶಿ ಅವರು, ಇಲ್ಲಂತಲ್ಲ. ಆದರೆ RSS ಪೂಜಕರಲ್ಲ ಅನ್ನೋದು ಸ್ಪಷ್ಟ ಅದ. ಮೂಲತಃ ಅವರು ಕಾಂಗ್ರೆಸ್ಸಿಗರು, ಕಾಂಗ್ರೆಸ್ನಿಂದ ಬೆಳೆದು ಬಂದವರು, ಕಾಂಗ್ರೆಸ್ ಮೇಲೆ ಅಪಾರವಾದ ನಂಬಿಕೆ ತಿಂತವ್ರು. ಇನ್ನು ಸಿದ್ದರಾಮಯ್ಯನವರಂತೂ ಸ್ವತಃ ತಳ ಸಮುದಾಯದಿಂದ ಬಂದಂಥವರು, ನೋವುಂಡು ಬೆಳೆದಂಥವರು, ಜೊತೆ ಸಮಾಜವಾದಿಯ ಹೋರಾಟಗಾರರು, ಗೋಪಾಲ ಗೌಡರ ಪಾಳ್ಯದಲ್ಲೇ ಬೆಳೆದು ಬಂದಂಥವರು, ಜೊತೆಗೆ ಜಯಂತ್ ಪಟೇಲ್ ಅಂತ ನಮ್ಮ ದೇವೇಗೌಡರು. ಅಲ್ಲ ಸರ್, ಇವಾಗ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ಈ ಪ್ರಶ್ನೆ ಏನಕ್ಕೆ ಬಂತಪ್ಪ ಅಂತಂತಂದರೆ, ಇವಾಗ RSSದು ಏನಂತೀರ ನೀವು, ಒಂದು ರೀತಿ ಜೋರಾದಂತಹ ಒಂದು ಅಲೆ ಹೇಳ್ತಾ ಇದೆಯಲ್ಲ, ಇವರು RSS ಅನ್ನ ಬ್ಯಾನ್ ಮಾಡಬೇಕು ಹಾಗೆ ಹೀಗೆ, ಮೇಲಿದ್ರೆ ಏನಾದರೂ ಒತ್ತಡ ಬರ್ತಾ ಇದೆಯಾ? ನೀವು RSS ಏನಕ್ಕೆ ಇವಾಗ ಟಚ್ ಮಾಡಕ್ಕೆ ಹೋದ್ರಿ ಹಾಗೆ ಹೀಗೆ ಅಂತ? ಏನೂ ಇಲ್ಲ, ಅದೇನಿಲ್ಲ, ಹೆಚ್ಚು ಮಾಡುವಂಥದ್ದು ಏನಿಲ್ಲ. ಮೂಲತಃ ರಾಹುಲ್ ಗಾಂಧಿಯವರಾದರೂ ಸಹಿತ ಈ RSS ವಿಚಾರಧಾರೆ ವಿರೋಧಿಗಳಿದ್ದಾರೆ, ನೀವು ನೋಡ್ತಾ ಬಂದಿದ್ರಿ. ಅದೇ ಕಾಲಕ್ಕೆ ಈ ಜಾತಿ ಸಮೀಕ್ಷೆ ಆಗಿರ್ಬೋದು, ಇವತ್ತು OBC ಸಮೀಕ್ಷೆ ಆಗಿರ್ಬೋದು, ಇನ್ನುಳಿದು ನೋಡಿದಾಗ RSSದ ಪ್ರಭಾವದ ಒಳಗಿಲ್ಲ, RSS ದೂರ ಸರಿಸುವಂಥ ಪ್ರಯತ್ನ ಇವರು ಮಾಡ್ತಾ ಇದ್ದಾರೆ. RSSದ ಪ್ರಭಾವ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದು ಹಾದಿ ಹಿಡಿದು ಸರಿ ತಪ್ಪು ಬೇರೆ ಮಾತು. ಅದೇ ನೀವು ಹಾದಿ ಹಿಡಿದಿರೋ ತಪ್ಪು ಅನ್ನುವಂಥ ನಿಟ್ಟಿನಲ್ಲಿ ಇವ್ರನ್ನೇನಾದರೂ CM ಸಿದ್ದರಾಮಯ್ಯನವ್ರನ್ನ ಒಂದು ಸ್ವಲ್ಪ ಕೆಳಗಿಳಿಸುವಂಥ ಪ್ರಸಂಗ ಬರ್ತಾ ಇದೆಯಾ ಪಾರ್ಟಿಲಿ? ಅದು RSS ಇಂದ ಅವ್ರು ಕೆಳಗೆ ಇಳಿತಾರಂತಲ್ಲ, ಅವ್ರು ಸ್ವಯಂ ಕೃತಾಪರಾಧದಿಂದ, ಅವರಲ್ಲಿ ತಿಕ್ಕಾಡದಿಂದ, ಕುರ್ಚಿ ಕಾರಣದಿಂದ ಅವ್ರಲ್ಲಿ ಯಾರೂ ಬಲಿ ಆಗ್ಬೋದು. ಅದಕ್ಕೆ RSS ಬಲಿ ಅಂತ ಹೇಳಕ್ಕೆ ಆಗೋದಿಲ್ಲ. RSSನ್ನು ಬಲಿ ತೊಗೋಬೇಕು, ಅದನ್ನು ಮುಚ್ಚಬೇಕು, ಕಿತ್ತಾಕಬೇಕು ಅನ್ನೋ ಪ್ರಯತ್ನ ಅವರು ಇದ್ದಾರೆ. ಆದರೆ ಯಶಸ್ವಿ ಆಗ್ತಾರೆ ಅಂತ ಇಲ್ಲ ಹೇಳಿಕೆ ಆಗೋದಿಲ್ಲ. ಇವಾಗ ಸರ್ ನೋಡಿ, ಡೈರೆಕ್ಟಾಗಿ ಬಂದಿರೋ ಮಾತೇನಪ್ಪ ಅಂತಂತಂದರೆ, ಕಾಂಗ್ರೆಸ್ ಪತನ ಅದು CM ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ವೈಮನಸ್ಸಿನಿಂದ ಆಗ್ತಿದೆಯಾ? ನೋಡ್ರಿ, ಆಲ್ರೆಡಿ ಇಬ್ಬರು ಮಹತ್ವಾಕಾಂಕ್ಷಿಗಳು. ಈಗ ಆಗಲಿಲ್ಲ ಅಂತಂದ್ರೆ ನಾನು ಇದು ಸೇಮ್ ಆಗೋದಿಲ್ಲ ಅನ್ನೋ ಸ್ಥಿತಿ ಒಳಗೆ DK ಶಿ ಅವರಿದ್ದಾರೆ. ಅದಕ್ಕೆ ಕಾರಣವೂ ಅದ. ಯಾಕಂತಂದ್ರೆ DK ಶಿ ಅವರ ವಿರೋಧವಾಗಿ ಸಿದ್ದರಾಮಯ್ಯನವರು ಮಾನಸಿಕವಾಗಿ ಭಾಳಷ್ಟು ದೂರ ಸರಿದಿದ್ದಾರೆ. ಯಾಕಂದ್ರೆ ನಿರಂತರವಾಗಿ ಮೇಲಿಂದ ನಾನು CM ಮಾಡ್ರಿ, CM 2.5 ವರ್ಷ, CM 2.5 ವರ್ಷ ನಿರಂತರವಾಗಿ ಬಂದಂಥದ್ದು ಕಿರಿಕಿರಿ. ಸಹಜವಾಗಿ ಸಿದ್ದರಾಮಯ್ಯನವರಂತೆ 5 ವರ್ಷ ಆಳಬೇಕು, ಆಗಬೇಕಂತೇಳಿ ಮೊದಲು ಹೇಳ್ಕೊತಾ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಇಬ್ಬರಲ್ಲಿ ನಾವು ಆಗಬೇಕು, ನಾನು ಆಗಬೇಕು ಅನ್ನೋಂಥ ವಿಚಾರ ಬಂದಿದ್ದಕ್ಕಾಗಿ DK ಶಿ ಅವರಲ್ಲೇ, ಅದರಿಂದಾಗಿ ಸಹಜವಾಗಿ ಸಿದ್ದರಾಮಯ್ಯನವರು ಬಿಡಬಾರದಪ್ಪ ಅನ್ನೋಂಥ ಮಾತು ಬಂದುಬಿಟ್ಟದ. ಈ ಬಿಡಬಾರ್ದು, ಹಿಡ್ಕೋಬಾರ್ದು ಅನ್ನೋದು ಏನು ನಡೆಯುತ್ತೆ ಇಬ್ಬರು ಮಧ್ಯೆಲ್ಲ, ಇದು ನಾಳೆ ಕರ್ನಾಟಕದ ಕಾಂಗ್ರೆಸ್ಗೆ ದೊಡ್ಡ ಹೊಡೆದು ಕೊಟ್ಟರು ಕೊಡ್ಬೋದು. ಸರ್, ಈ ಒಂದು ವಿಚಾರದಲ್ಲಿ CM ಸಿದ್ದರಾಮಯ್ಯನವರು ಒಂದು ಸ್ವಲ್ಪ ತಾನೊಬ್ಬ ಹಿರಿಯ ತಲೆ ಅಂತ ಹೇಳ್ಕೊಂಡ್ಬಿಟ್ಟು ಮುಂದಿನ ಪೀಳಿಗೆಗೆ ಒಂದು ಸ್ವಲ್ಪ ಆಸ್ಪದ ಮಾಡಿಕೊಡ್ಬೇಕು ಅಂತ ಅನ್ಸಲ್ವಾ ನಿಮಗೆ? ಅನ್ನಿಸ್ತದಿಲ್ಲ ಅಂತಲ್ಲ, ಆದರೆ ಮೂಲತಃ ಅವರು ಮುಖ್ಯಮಂತ್ರಿ ಆಗೋಣಂಥ ಒಂದು ಮಹತ್ವಾಕಾಂಕ್ಷೆ ಜಯಂತ್ ಪಟೇಲ್ ಇವ್ರಿಗಿಂತ ಭಾಳ ದೊಡ್ಡ ವಯಸ್ಸಿನಲ್ಲಿ. ಆ ಸಂದರ್ಭದಿಂದ ಮತ್ತು ದೇವೇಗೌಡರನ್ನು ಬಿಟ್ಟು ಬಂದಿದ್ದು ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅನ್ನೋ ಕಾರಣಕ್ಕಾಗಿ
ಅದಕ್ಕಾಗಿ JDS ಪಕ್ಷನೂ ಇವತ್ತು ಯಾವ ಹಂತಕ್ಕೆ ಬಂದದ್ದು ನಾವು ನೋಡ್ತಾ ಇದ್ದೀವಿ. ಅವರು ದೇವೇಗೌಡರು ಸಹ ಸಂದರ್ಭ ತಪ್ಪು ಮಾಡಿದರು. ತಮ್ಮ ಮಗನ ಸೇಮನ ಮಾಡಿ ಇವ್ರು ಹೊರಗೆ ಹೋಗಂಗೆ ಹಾದಿ ಮಾಡಿಕೊಟ್ರು, 5 ಮೂಮೆಂಟ್ ಮಾಡಿದ್ರು, ಏನೇನೋ ಮಾಡಿದರು. ಮತ್ತು ಇದೆಲ್ಲ ಮಾಡ್ಕೊಂಬಂದವ್ರಿಗೆ ಇನ್ನೂ ಅವ್ರ ಮತ್ತೆ ಇನ್ನೊಂದು ಆಸೆ ಇತ್ತು ಅವ್ರಿಗೆ, ಸಿದ್ದರಾಮಯ್ಯನವ್ರಿಗೆ. ಅವ್ರ ಮಗ ಇದ್ರೆ ಬಿಟ್ಕೊಡ್ತಿದ್ರು, ಅವ್ರ ಮಗನ ರೆಡಿ ಮಾಡಿ. ಯಾಕೆ ಕುಟುಂಬ ರಾಜಕಾರಣ ಇರ್ತಲ್ಲಿ ಎಲ್ಲರಿಗೂ ಇರೋದನ್ನ ಆ ದಿಶೆಯಲ್ಲೇ ಅವ್ರ ಮಗ ಬಿಡೋ ಸಲುವಾಗಿ ಮಾಡ್ಬೋದಿತ್ತು. ಇವತ್ತು ಹಂಗಿಲ್ಲ. ನಾ ಬಿಟ್ಟು ಹೋದ ನಂತರ ಯಾರಿಲ್ಲ. ಯತೀಂದ್ರ ಅವ್ರಿಗೂ ಮುಖ್ಯಮಂತ್ರಿ ಆಗಬೇಕು, ಮತ್ತೇನು ಆಗಬೇಕು ಅನ್ನೋಂಥ ಮಹತ್ವಾಕಾಂಕ್ಷೆ ಮನುಷ್ಯ ಅಲ್ಲ. ಹೀಗಾಗಿ ಇದ್ದಷ್ಟು ನಾಳೆ ಸೇಮ್ ಆಗಿರ್ಬೇಕು ಅನ್ನೋಂಥ ಒಂದು ಪ್ರಬಲವಾದ ಮಹತ್ವಾಕಾಂಕ್ಷೆ ಸಿದ್ದರಾಮಯ್ಯ ಇದ್ದಂಗೆ ಕಾಣ್ತದೆ. ಆದರೆ ಇತ್ತೀಚೆಗೆ ಅವ್ರ ಮಿತ್ರರಾದಂಥ ನಮ್ಮ ವಿಶ್ವನಾಥ್ ಅವರು ನಾಳೆ ಒಂದು ವೇಳೆ ಅವರು ನೀವು ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಳಿಸೋದಾದ್ರೆ ಅವಾಗ ಕಾಂಗ್ರೆಸ್ ಬಾಗಿಲ ಮುಚ್ಚಿ ಹೋಗ್ತಾರೋ ಅನ್ನೋ. ಅಂದರೆ ನಾನೇನಕ್ಕೆ ಕೇಳ್ತಿದ್ದೀನಪ್ಪ ಅಂತಂದರೆ ಇವಾಗ ಅವ್ರದ್ದು CM 2.5 ವರ್ಷ ಮುಗಿದು ಹೋಗ್ತಾ ಇದೆ, ನೀವು ಮುಗಿಸ್ಬೇಕು, ನೀವು ಇಳಿಬೇಕು ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಬಣದಲ್ಲಿ. ಅದೇ ರೀತಿ ಇವಾಗ RSS ಬುಲ್ ಎಬ್ಬಿಸ್ಬಿಟ್ಟಿದ್ದಾರೆ. ಸೊ ಇವೆಲ್ಲ ಒಂದು ಪೂರ್ವಭಾವಿತ ನಿಯೋಜನೆ ಅಂತ ಅನ್ಸಲ್ವಾ ನಿಮಗೆ? ಏನಿಲ್ಲ, ಸಂದರ್ಭ ತಕ್ಕಂಗೆ ಕಾಂಗ್ರೆಸ್ನ ಅವನತಿಗೆ, ಕಾಂಗ್ರೆಸ್ನ ಪತನಕ್ಕೆ ಇದನ್ನು ಪೂರ್ವಭಾವಿ ಒಂದು ನಿಯೋಜನೆ ಅಂತ ಅನ್ನಿಸ್ತಾ ಇಲ್ವಾ? ಕಾಂಗ್ರೆಸ್ಸಿನ ಪತನ ಆಗ್ತದೋ ಇಲ್ಲವೋ ಅದು ಬೇರೆ ಮಾತು. ಯಾಕಂತಂದರೆ ಆಲ್ರೆಡಿ ಸಾಕಷ್ಟು ಮೋದಿಯವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡಲಿಕ್ಕೆ ಹೊರಟಂಥವು, ಇಲ್ಲಿವರೆಗೆ ಮುಕ್ತ ಆಗಲಿಲ್ಲ. ಮತ್ತು 99 ಬಂದು ನಿಂತದವು, 200 ಹೊಡಿತಿನಪ್ಪ ಶತಕನ್ನು ಭಾಗದ ಬಂದು ನಿಂತದ. ಅದು ಯಾವುದೇ ಪಕ್ಷನಾಗತ್ತೋ, ಯಾವುದೊಂದು ವ್ಯಕ್ತಿತ್ವವನ್ನಾಗಲಿ, ಯಾವುದೇ ಸಿದ್ಧಾಂತವನ್ನಾಗಲಿ ಅಲ್ಲ, ಕಾಂಗ್ರೆಸ್ಸಿಗರು ಅವ್ರದ್ದು ಅವರೇ ಮಾತಾಡ್ಕೊಂಡ್ಬಿಟ್ಟು ಏನಕ್ಕಂತಂದ್ರೆ ಪೊಲರೈಸ್ ಮಾಡ್ತಿಲ್ವ ಸೊಸೈಟಿಯನ್ನ? ಅಂದರೆ ಹಿಂದೂ ಮುಸ್ಲಿಂ ಅಂತ ಹೇಳಿ ಪೊಲರೈಸ್ ಮಾಡ್ತಾ ಇಲ್ವಾ ಇವರು? ಇಲ್ಲೇ ಪೊಲರೈಸ್ ಕಾಂಗ್ರೆಸ್ಸಿಗರು ಮಾಡ್ತಾ ಇದ್ದಾರೆ, BJPಗರು ಮಾಡ್ತಾ ಇದ್ದಾರೆ, RSS ಅವರು ಮಾಡ್ತಾ ಇದ್ದಾರೆ. ಎಲ್ಲರೂ ತಮ್ಮ ತಮ್ಮ ಹಿತಾಸಕ್ತಿ ತಕ್ಕಂಗೆ ಅವರು ಮಾಡ್ಕೊಳ್ತಾ ಬಂದಿದ್ದಾರೆ. ಅದು ಇಲ್ಲಿ ರಾಜಕೀಯ ಇರೋದರಿಂದ ಇಲ್ಲಿ ಅದಕ್ಕೆ ನಾವು ರಾಜಕೀಯ ಅಷ್ಟೇ ಅನ್ಬೇಕಾಗ್ತದೆ. ಇವರಪ್ಪ ಏನಪ್ಪ ಸಿದ್ಧಾಂತವಾದಿಗಳಲ್ಲ, ಇವತ್ತಿದ್ದಂಥವ್ರು ಎಲ್ಲರೂ ಕುರ್ಚಿ ಸಿಕ್ಕರೆ ಆಯ್ತಪ್ಪ, ಯಾವ ಸಿದ್ಧಾಂತ ಹೋಗಲಿ ಅಂತೇಳಿ. ಇತ್ತೀಚೆಗೆ BJP ನೋಡ್ರಿ ಪರಿವರ್ತನೆ ಆಯ್ತು ಅಂತ ಹೇಳ್ತೀವಿ. ನೋಡ್ರಿ ನಾವು OBC ನಮ್ಮ ಪ್ರೈಮ್ ಮಿನಿಸ್ಟರ್ ಅಂತ ಹೋಗ್ತಾರೆ. ಯಾಕೆ ಹೇಳ್ಕೊತಾರ? OBC ಓಟ್ ನಮ್ಗೆ ಬರಲಿ ಅಂತೇಳಿ. ಮತ್ತೊಂದೇನಿಲ್ಲ, ಯಾರೋ ಒಂದು 4 ಮಂದಿ ಜನರನ್ನ ಮುಖ್ಯಮಂತ್ರಿನೋ ಮಂತ್ರಿನೋ ಮತ್ತೇನೋ ಮಾಡಿದರೆ OBC ಜನಕ್ಕೆಲ್ಲ ಉದ್ಧಾರ ಆಗ್ತದೆ ಅಂತಾರೆ. ಅವ್ರು ಉದ್ಧಾರ ಆಗ್ತಾರೆ ಅಷ್ಟೇ. ಆ ನೆಲೆಯಲ್ಲಿ BJP ಅದ್ರ ಸಹಿತ ಪರಿವರ್ತನೆ ಆಗಲಿಕ್ಕೆ ಮೂಲತಃ ಅದು ವರ್ಣಾಶ್ರಮ ಪದ್ಧತಿ ಮೇಲೆ ಮನುಸ್ಮೃತಿ ನೆಲೆಗಟ್ಟಿನಲ್ಲೇ RSS ಗಟ್ಟಿಕೊಂಡಂಥದ್ದು. ಮೆರಿಟ್ ಹೆಸರಿನಲ್ಲೇ ತಮ್ಮ ಮೇಲ್ವರ್ಣೀಯ ಜನರನ್ನ ಎತ್ತುಗಟ್ಟುವಂಥ ಒಂದು ಸಂಘಟನೆ ಆಗಿ ಬಂದಿದ್ದು. ಕಾಲಾಂತರದ ಗೊತ್ತಾಯ್ತು ನಾವು ಇದೇ ಹಾದಿಯಲ್ಲಿ ಹೋದ್ರೆ ನಾವು ಅಧಿಕಾರ ಹಿಡಿಯೋದಿಲ್ಲ. ಯಾಕಂದ್ರೆ ಬಾಬರಿ ಮಸೀದಿ ಬಿದ್ದಾಗ ಕೆಡವಿದಾಗ ಇವ್ರು ಅಧಿಕಾರಕ್ಕೆ ಬರಬೇಕಾಗಿತ್ತು. ಆಗ ಬರಲಿಲ್ಲ. ಜ್ಞಾಪಕದಲ್ಲಿ ಇಟ್ಕೊಂಡು ನೋಡಿದಾಗ ಇದು ಒಂದರಿಂದ ಆಗೋದಿಲ್ಲ, 370 ಅಥವಾ ಮತ್ತೇನೋ ಹೇಳಿದ ನಾವು ಬಂದರೆ ಆಗೋದಿಲ್ಲ. ಜೊತೆಗೆ ನಾವು ಅಭಿವೃದ್ಧಿ ಅಂತೇಳಿ ಸೇರಿಸ್ಕೊಂಡು ವಾಜಪೇಯಿ ಅವರು ಒಂದು ಸ್ವಲ್ಪ ಅಭಿವೃದ್ಧಿ ಅಭಿವೃದ್ಧಿ ಮಾಡ್ಕೊಂಡು ಮೊದಲು ವಾಜಪೇಯಿ ಅವರು ಮಾಡಿದ್ರು ಸ್ವದೇಶಿ ಅಂತೇಳಿ. ನಂತರದಲ್ಲಿ ನಮ್ಮ ಮೋದಿ ಅವ್ರು ಬಂದಾಗ ಮೊದಲೇ ಅಂತಿದ್ರೆ ನಾವು 370 ಹೀಗೆ ಅಂತ ಅಂತಿದ್ದಪ್ಪ ಅಂದ್ರೆ ಮೋದಿಯವ್ರ ಅಧಿಕಾರಕ್ಕೆ ಬರ್ತಾನೆ ಇರಲಿಲ್ಲ. ಅವರು ಅಭಿವೃದ್ಧಿ ಹೆಸರಿನಲ್ಲ. ಮತ್ತು ಅದರಲ್ಲೂ ಮುಖ್ಯವಾಗಿ 2 ಕೋಟಿ ಉದ್ಯೋಗಗಳನ್ನು ಪ್ರತಿ ವರ್ಷ ಕೊಡ್ತೀನಿ, ಜೊತೆಗೆ ಈ 15 ಲಕ್ಷ ರೂಪಾಯಿಗಳನ್ನ ಬಡವರಿಗೆ ಖಾತೆಗೆ ಹಾಕಿ ಇವತ್ತು ಅಧಿಕಾರಕ್ಕೆ ಬಂದದ್ದು. ಹೇಳೋ ಉದ್ದೇಶ ಅಂದ್ರೆ ಅಧಿಕಾರಕ್ಕಾಗಿ ಇವ್ರು ಏನೇನೋ ಮಾತಾಡ್ತಾ ಇರ್ತಾರೆ. ಹಂಗೆ ಇವತ್ತು ಕಾಂಗ್ರೆಸ್ನ ಈ ಸಿದ್ದರಾಮಯ್ಯನವರು ಗ್ಯಾರಂಟಿ ತಂದಿದ್ದಾರೆ. ಇವತ್ತು ಗ್ಯಾರಂಟಿ ಒಳ್ಳೆ ಹೆಸರು ಆಗಿದೆ. ಇವತ್ತು ವರ್ಲ್ಡ್ ರೆಕಾರ್ಡ್ ಆಗಿದೆ ಅದರದ್ದು. 500 ಏನಪ್ಪ ಅಂತಂದ್ರೆ ಕೋಟಿ ಜನ ತಿರುಗಾಡಿದ್ದಾರೆ, ಸರ್ವ್ ಮಾಡಿದ್ದಾರೆ ಅಂತೇಳಿ. ಇದು ಸಾಣದಲ್ಲ. ಇವೆಲ್ಲನೂ ನೋಡ್ಕೊಂಡಾಗ ಸಹಜವಾಗಿ ಏನು ಅನಿಸ್ತದಪ್ಪ ಅಂತಂದ್ರೆ ಇವು ಮಾಡಿದ್ದು ತಮ್ಮ ಲಾಭಕ್ಕಾಗಿ, ಬಟ್ ಏನೋ ಒಂದು ಒಳ್ಳೇದಾಗಿದೆ ಅಷ್ಟೇ. ಹೀಗಾಗಿ ತಮ್ಮ ಕುರ್ಚಿಗೆ ನಮ್ಮ DK ಶಿವಕುಮಾರ್ ಕಂಟಕರಾಗ್ತಾರೆ ತಿಳ್ಕೊಂಡು ನಾಳೊಂದು ನಮ್ಮ ಹೈಕಮಾಂಡ್ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಸೋನಿಯಾ ಗಾಂಧಿ ಅಥವಾ ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ವಾಡ್ರಾ ಗಾಂಧಿ ಇವ್ರು ಡಿಸೈಡ್ ಮಾಡಿದ್ರೆ ತೆಗೆದ್ರಪ್ಪ ಅಂದ್ರೆ ನಾ ಇದನ್ನ ಸುತ್ಕೊಂಡು ಹೋಗ್ತೀನಿ ಅನ್ನುವಂಗೆ ಅವ್ರು. ಸರ್ ಇವ್ರು ನೋಡಿ, ನಾನೊಂದು ಓಪನ್ ಆಗಿ ಕೇಳ್ತೀನಿ, DK ಶಿವಕುಮಾರ್ ಅವರು ಹಂಗೆ ನೋಡ್ತೀನಪ್ಪ ಅಂತಂದ್ರೆ ಸಿದ್ದರಾಮಯ್ಯನವ್ರಿಗಿಂತನೂ ಕಾಂಗ್ರೆಸ್ ಪರಿವಾರಕ್ಕೆ ಕ್ಲೋಸು, ಅತ್ಯಂತ ಆತ್ಮೀಯ. ಆದರೂ ಕೂಡ ಈ ಒಂದು ಏನಂತೀರ ನೀವು, ಒಂದು ರೀತಿ ಮನಸ್ಸಲ್ಲಿ ಇಷ್ಟೊಂದು ತಳಮಳ ಏನಕ್ಕೆ? ಕಾಂಗ್ರೆಸ್ನವ್ರು ನಾನು ಕಿತ್ತಾಕ್ತಾರೆ ಅನ್ನುವಂತಹ. ಕಾಂಗ್ರೆಸ್ ಕಿತ್ತಾಗ್ತಾ ಇಲ್ಲ. ಅವ್ರ ತರಲ್ಲಿ ಏನದಪ್ಪ ಅಂದ್ರೆ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟು ಹೋಗುವಷ್ಟರಲ್ಲಿ ನನ್ನನ್ನು ಮುಖ್ಯಮಂತ್ರಿ ಮಾಡೋದಿಲ್ಲ, ಇವರು ಬೇರೆದಂತಂದ್ರೆ ಕೂಡಿಸ್ತಾರೆ. ಸತೀಶ್ ಜಾರಕಿಹೊಳಿ ಅವ್ರನ್ನ ಅಧ್ಯಕ್ಷರು ಮಾಡ್ಬೋದು, ಅಥವಾ ಪರಮೇಶ್ವರ ಅವ್ರನ್ನ
ಮುಖ್ಯಮಂತ್ರಿ ಮಾಡ್ಬೋದು, ತನ್ನ ಅಧಿಕಾರ ಹೋಗುವಾಗಿದ್ರೆ, ಇಲ್ಲ ಸತೀಶ್ ಅವ್ರನ್ನ ಮತ್ತೆ ತಂದು ಕೂಡಿಸ್ಬೋದು ಭಯ ಅದ ಅವರಿಗೆ. ಸರ್, ಇವಾಗ ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದರೆ, ಕಾಂಗ್ರೆಸ್ ಪತ್ರದಲ್ಲಿ ಕಾಂಗ್ರೆಸ್ ಕೈ ಎಷ್ಟು? ಕಾಂಗ್ರೆಸ್ ಪತ್ರದಲ್ಲಿ ಈಗ ದಳದ ತಿಕ್ಕಾಡಿದ ಕೈಗಳು, ಎರಡು ಕೈಗಳು ತಿಕ್ಕಾಡ್ತಾ ಇದ್ದಾರೆ. ಆದರೆ ಯಾವ ಕೈ ಹೆಚ್ಚಾಗ್ತದೆ ನೋಡ್ಬೇಕು ಅದನ್ನು. ಮೋಸ್ಟ್ ಪ್ರಾಬಬಲ್ ಇದರಲ್ಲಿ ಇಬ್ಬರು ತ್ಯಾಗ ಮಾಡಿದ್ರೆ ಆಗ್ತದೆ, ಬಟ್ ಮಾಡೋರು ತ್ಯಾಗ ಮಾಡಿದ್ರೆ ಮುಂದಿನ ಇವ್ರು ಯಾರು, ಲೀಡ್ರ್ ಯಾರು ಅಲ್ವಾ? ಇವಾಗ ಆ ರೇಂಜ್ಗೆ ಸಿದ್ದರಾಮಯ್ಯನವ್ರ ಲೆವೆಲ್ಗೆ ಬರುವಂತಹ ಒಬ್ಬ ಅಧಿಕಾರಿ ಇಲ್ಲಪ್ಪ ಅಂದರೆ ಒಂದು ಲೀಡರ್ ಯಾರು? ಇಲ್ಲಿ ಕಾಂಗ್ರೆಸ್ನಲ್ಲೇ ಸ್ಪಷ್ಟ ಹೇಳ್ತೀನಿ. ನಿಮ್ಮ ಕರ್ನಾಟಕ ಕಾಂಗ್ರೆಸ್ ವಿಷಯ ಬಂದಾಗ ಸಿದ್ದರಾಮಯ್ಯನ ಬಿಟ್ಟರೆ ಮಾಸ್ ಲೀಡರ್ ರೂಪದಲ್ಲಿ ಇನ್ಯಾರೂ ಇಲ್ಲ. ಒಂದು ಕ್ಷೇತ್ರಗಟ್ಟೆ ಸೀಮಿತ ಅವ್ರು. ಇವಾಗ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ಸೀಮಿತ, ನಮ್ಮ ಡಿ ಕೆ ಶಿ ಅವರಲ್ಲಿ ಬೆಂಗಳೂರು ದಕ್ಷಿಣ ಅಲ್ಲಿ ಸೀಮಿತ, ಪರಮೇಶ್ವರಪ್ಪನವರು ತುಮಕೂರು ಅಲ್ಲಿ ಸೀಮಿತ, ಕೊರಟಗೆರೆ ಹಾಗೇರಿ ಹೀಗೇರಿ ಸೀಮಿತ ಆಗಿರ್ಬೋದು. ಇನ್ನುಳಿದ ಅಲ್ಲ ಸೀಮಿತ. ಪ್ರಿಯಾಂಕಾ ನಮ್ಮ ಖರ್ಗೆ ಅವರು ಕಲಬುರಗಿ, ಅಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಸೀಮಿತ. ಕಲ್ಯಾಣ ಕರ್ನಾಟಕ ಪೂರ ಆಗೋದಿಲ್ಲ ಅವರು, ಕೇವಲ ಕಲಬುರಗಿ ಸೀಮಿತ ಅಂತ ಹೇಳ್ಬೋದಾಗಿದೆ ಅವ್ರನ್ನ. ಮತ್ತು ಕಲ್ಯಾಣ ಕರ್ನಾಟಕ 6 ಜಿಲ್ಲೆಗಳ ಕವರೇಜ್ ಅದು. 6 ಜಿಲ್ಲೆಗಳಲ್ಲಿ ಸಹಿತ ಅವರ ಅದೇ ಅಂತ ಹೇಳಕ್ಕೆ ಹೋಗೋದಿಲ್ಲ, ಪ್ರಾಬಲ್ಯ ಇಲ್ಲ. ನೋಡಿ ಸರ್, ಇವಾಗ ಈ ಒಂದು ಹಗ್ಗ ಜಗ್ಗಾಟದಲ್ಲಿ ಯಾರಿಗೆ ಸಿ ಎಂ ಪಟ್ಟ ಸಿಗುತ್ತೆ? ಇದು ಸಿ ಎಂ ಸಿದ್ದರಾಮಯ್ಯನವರೇ ವರ್ಕೌಟ್ ಮಾಡ್ಕೊಂಡು ಹೋಗ್ತಾರಾ, ಇಲ್ಲಪ್ಪ ಅಂತಂದರೆ ಡಿ ಕೆ ಶಿವಕುಮಾರ್ ಅವ್ರು ಮಧ್ಯದಲ್ಲಿ ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಬ್ಸಲ್ಯೂಟ್ ಮೆಜಾರಿಟಿ ಇಲ್ಲ. ಯಾಕಂದ್ರೆ ಅನ್ಬೋದು, ಇಲ್ಲ ನಾವು ಹೈಕಮಾಂಡ್ ಹೇಳಿದ್ರೆ ಮುಗಿದೋಯ್ತು ಅಂತೇಳಿ. ಬಟ್ ಹೈಕಮಾಂಡ್ ಒಂದರಲ್ಲೇ ಇವತ್ತು ಕಾಂಗ್ರೆಸ್ ಪಕ್ಷ ಇಲ್ಲ ಅನ್ನೋದು ನಾವು ನೆನಪು ಮಾಡ್ಕೋಬೇಕಾಗಿತ್ತಿಲ್ಲ. ಯಾಕೆಂದ್ರೆ ಸಿದ್ದರಾಮಯ್ಯನ ಏನಾದರೂ ಇವತ್ತು ಮುಖ್ಯಮಂತ್ರಿ ಆಗಿದ್ದರೆ ಶಾಸಕರ ಬೆಂಬಲದಿಂದ ಅನ್ನೋದು ಸ್ಪಷ್ಟ ಇಲ್ಲ ಎಲ್ಲರಿಗೂ. ಮತ್ತು ಮಾಸ್ ಲೀಡರ ಜೊತೆಗೆ ಶಾಸಕರು ಭಾಳಷ್ಟು ಅವ್ರು ಬೆನ್ನಿಗಿದ್ದಾರೆ. ಒಂದು ಅಂದಾಜು 80 ಮೇಲ್ಪಟ್ಟ ಶಾಸಕರು ಅವ್ರು ಬೆನ್ನಿಂತಿದ್ದಾರೆ. ಹೀಗಾಗಿ ಇವತ್ತು ಅವ್ರು ಸೇಮ್ ಅದ. ಒಂದು ಮಾಸ್ ಲೀಡರು, ಅವ್ರು ಮುಟ್ಲಿಕ್ಕೆ ಹೋದ್ರೆ ನಮ್ಗೆ ತೊಂದರೆ ಆಗ್ತದೆ ಅನ್ನೋಂಥದ್ದು. ಎರಡನೇದು ಏನಪ್ಪ ಅಂದ್ರೆ 80-85 ಜನ ಅವ್ರು ಹಿಂದಿದ್ದಾರೆ. ಆ ಪ್ರಮಾಣದಲ್ಲಿ ಇವ್ರ ಜೊತೆಗಿಲ್ಲ ಡಿ ಕೆ ಶಿ ಅವರಿಗೆ. ಮತ್ತು ಡಿ ಕೆ ಶಿ ಅವರಂತೆ ಒಬ್ಬ ಮಾಸ್ ಲೀಡರ್ ಅಲ್ಲ. ಇಡೀ ಕರ್ನಾಟಕ ಹೋದ್ರೆ ನಂಬ್ತಾರೆ, ಇವ್ರ ಮೇಲೆ ವಿಶ್ವಾಸ ಇರ್ತಾರೆ ಅಂತಲ್ಲ. ಯಾಕಂತಂದ್ರೆ ಅವರಲ್ಲಿ ಒಂದು ಲಿಮಿಟೇಷನ್ಸ್ ಇದೆ. ಪಾಪ ಅವ್ರು ತಪ್ಪಂತಲ್ಲ, ಇನ್ನು ಏಜ್ ಅದ ಅವರಿಗೆ. ಸರ್, ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆದರೆ ಕಾಂಗ್ರೆಸ್ಗೆ ಏನು ಲಾಭ ಇಲ್ಲಪ್ಪ ಅಂದರೆ ಏನು, ಯಾವ ರೀತಿ ನಷ್ಟ ಆಗುತ್ತೆ? ನೋಡ್ರಿ, ಲಾಭ ಇಲ್ಲ ನಷ್ಟ ಇಲ್ಲ ಅವ್ರು ಆದರೆ ಅದಕ್ಕೆ ಕೋಆಪ್ರೇಷನ್ ನಮ್ಮ ಸಿದ್ದರಾಮಯ್ಯ ಕೊಡ್ಬೇಕಾಗ್ತದೆ. ಅಲ್ಲ ಸರ್, ಆದರೆ ಒಂದು ಸಿದ್ದರಾಮಯ್ಯ ಕೋಆಪ್ರೇಷನ್ ಮಾಡ್ಲಿಕ್ಕಂದ್ರೆ ಪಾರ್ಟಿ ಹೊಡೆದು ಹೋಗ್ತದೆ, ಬಿದ್ದು ಹೋಗ್ತದೆ. ಆಗಲಿಲ್ಲಂದ್ರೂ ಈಗ ನಡೆದದ, ಏನು ಪ್ರಶ್ನೆ ಇಲ್ಲ. ಆದ್ರೆ ಹೆಚ್ಚಿನೇನೋ ಒಂದು ಈ ರಾಜ್ಯಕ್ಕೆ ತಂದು ಕೊಡ್ತಾರಪ್ಪ ಡಿ ಕೆ ಶಿವಕುಮಾರ್ ಅನ್ನೋದೆಲ್ಲ ಕನಸಿನ ಗಂಟು. ಯಾಕೆ ಬಂದರೆ ಯಾರಿದ್ರು ಅಷ್ಟೇ. ಈಗ ಇವತ್ತು ಮೋದಿ ಅವರು ನಮ್ಮ ಕರ್ನಾಟಕ ಮುಖ್ಯಮಂತ್ರಿ ಅವ್ರ ಸಹಿತ ಡೆವಲಪ್ ಮಾಡೋದು ಈಗ ಪ್ರಧಾನಿ ರಾಮ ಬೇರೆ ಅವ್ರ ಸಪೋಸ್ ಹೇಳ್ತೀನಿ, ಅವ್ರು ಬಂದರು ಏನು ಡೆವಲಪ್ಮೆಂಟ್ ಈಗ ನೋಡ್ತಾ ಇದ್ದೀವಿ ಇಂಡಿಯಾದ ಮಟ್ಟದಲ್ಲ. ಈ 11 ವರ್ಷಗಳಲ್ಲಿ ಏನು ಮಾಡಿದ್ರು ಅನ್ನುವಂಥದ್ದು, ಅದು ಡೆವಲಪ್ಮೆಂಟ್ ಅನ್ನುವಂಥದ್ದು ಏನಪ್ಪ ಅಂದ್ರೆ ಬರೀ ನಮ್ಮ ರೆಕಾರ್ಡ್ಗಳಲ್ಲಿ ಅಷ್ಟೇ ಡೆವಲಪ್ಮೆಂಟ್. ನಾವು ಅಷ್ಟು ಕೊಟ್ಟಿವಿ. ಪ್ಯಾಕೇಜ್ ಘೋಷಣೆ ಮಾಡೋದು ಅದರ 40% ಹೊಡ್ಕೊಂಡು ಹೋಗಿಬಿಡು ಇಷ್ಟ. ಮತ್ತು ಅದರ ಜೊತೆಗೆ ಇನ್ನೊಂದು ಮಾತು ನಾನು ಕೇಳಬೇಕಪ್ಪ ಅಂತಂದರೆ, ಇವಾಗ ಸಿ ಎಮ್ ಆಗಿ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಆಯ್ಕೆಯಾದರೆ, ಕರ್ನಾಟಕಕ್ಕೆ ಆಯ್ಕೆ ಆದರೆ ಅವ್ರ ಮೇಲೆ ಇರ್ತಕ್ಕಂಥ ಇಡಿ ಕೇಸುಗಳು, CBI ದಾಳಿಗಳು ಇವೆಲ್ಲ ಇಂಪ್ಯಾಕ್ಟ್ ಆಗುತ್ತಾ ಸರ್? ಆಗ್ಬೋದಿಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ. ಯಾಕಂದರೆ ಅವ್ರಿಗೆ ಇವತ್ತು ಸಿದ್ದರಾಮಯ್ಯ ವಿರುದ್ಧ ಯಾವುದನ್ನು ಎಲ್ಲ ಪ್ರಯತ್ನ ಬರುತ್ತಲ್ಲ. ಸಿದ್ದರಾಮಯ್ಯನವರು ವಿರುದ್ಧ ಮಾಡಿದ್ರು, ಇಡಿ ಎಲ್ಲ ಪ್ರಯೋಗ ಮಾಡಿ ನೋಡಿದ್ರು. ನಿಮಗೂ ಗೊತ್ತ ಮುಡಾದಲ್ಲೇ ಅದರ ಇಫೆಕ್ಟ್ ಏನಾಯಿತು ಅಂತ ಏನಾಯಿತು ಎಲ್ಲಪ್ಪ ಅವರ ಸೋದರರು ಮತ್ತೇನಾಗಲಿಲ್ಲ. ಸ್ವತಃ ಬುದ್ಧಿವಂತರಿದ್ದಾರೆ. ಮತ್ತು ಆ ಡಿ ಕೆ ಶಿವಕುಮಾರ್ ಅಷ್ಟು ಗಂಭೀರವಾದ ಆರೋಪ ಇವ್ರ ಮೇಲೆ ಇಲ್ಲ. ಹೌದು, ಇವರು 52 ಕೋಟಿ ಎಷ್ಟು ಘೋಷಣೆ ಮಾಡ್ಕೊಂಡಿದ್ದಾರೆ, ಏನು ದುಡ್ಡಿದು ಅಂತ ಪ್ರಶ್ನೆ ಮಾಡ್ಲಿಕ್ಕೆ ಬರ್ಬೋದು. ಅದು ಎಲ್ಲ ರಾಜಕಾರಣಿಗಳು ಅವರೇ ಇದ್ದಾರಲ್ಲ. ಹೀಗಾಗಿ ಒಬ್ಬರೊಬ್ಬರು ಹೇಳೋದಿಲ್ಲ. ಬಟ್ ಇವ್ರದ್ದು ಹೆಚ್ಚಿಗದ. ಎಲ್ಲ ರಾಜಕಾರಣಿಗಳಿಂದಲೂ ಸಾವಿರಾರು ಕೋಟಿ ರೂಪಾಯಿಗಳು ಗಳಿಸಿಟ್ಟಿದ್ದಕ್ಕಾಗಿ ಡಿ ಕೆ ಶಿವಕುಮಾರ್ ಒಂದಿಷ್ಟು ಎಲ್ಲರದು ಕಣ್ಣ. ಜೊತೆಗೆ ಕಾಂಗ್ರೆಸ್ ಮೂಲತಃ ಕಾಂಗ್ರೆಸ್ ಇರೋರು, ಕಾಂಗ್ರೆಸ್ ಒಳಗೆ ಕಟ್ಟರಾಗಿ BJP ವಿರೋಧ ಮಾಡಿದಂಥವ್ರು. ಹೀಗಾಗಿ ಡಿ ಕೆ ಶಿ ನಾನು ಸಿ ಎಂ ಆಗಲಿಲ್ಲಪ್ಪ ಅಂತಂತಂದರೆ, ಮಧ್ಯದಲ್ಲಿ ಏನೋ ಒಂದು ಗುಲ್ಲೆದಿತ್ತು. ಇಲ್ಲಪ್ಪ ನಾನು ಸಿ ಎಂ ಆಗಲಿಲ್ಲಪ್ಪ ಅಂತಂತಂದರೆ ನನ್ನ ಜೊತೆಗಿರುವಂತಹ ಎಲ್ಲ ಇವರನ್ನು ಸಪೋರ್ಟರ್ಸ್ಗಳನ್ನು ಕರ್ಕೊಂಡು ನಾನು BJPಗೆ ಹೋಗ್ತೀನಿ ಅನ್ನೋವಂಥ ಮಾತುಗಳನ್ನು ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಕಡ್ಡಿ ತುಂಡು ಮಾಡಿದಾಗ ಹೇಳಿದರು. ಇಷ್ಟೆಲ್ಲ ಮಾತಾಡ್ಬಿಟ್ಟು ಇವಾಗ ಅಲ್ಟಿಮೇಟಮ್ ಆಗಿ BJPಗೆ ಹೋದರೆ ಇವ್ರ ಬೆಲೆ ಏನಿರುತ್ತೆ BJPಲಿ ಡಿ ಕೆ ಶಿವಕುಮಾರ್ ಅವರು? ನೋಡ್ರಿ, ಮೊದಲನೇದಾಗಿ ಸ್ಪಷ್ಟವಾಗಿ ಎಲ್ಲಿ ಹೇಳಿದ್ರು ನನಗೆ ಗೊತ್ತಿಲ್ಲ ಆ ವಿಷಯದಲ್ಲ.
ಯಾವುದು ನಾನು ಸ್ಪಷ್ಟ ಜನ ತೊಗೊಂಡು ಹೋಗ್ತೀನಿ ಇಲ್ಲ ಅದು ಗುಲ್ಲೆದ್ದಿತ್ತು ಅವ್ರು ಹೇಳಿದಾರೆ ಇಲ್ವಾ ಅದು ಸೆಕೆಂಡ್ ನಾನು ಹಂಗೆ ಹೇಳಲಿಕ್ಕೆ ಆಗೋಲ್ಲ ಗುಲ್ ಅದು ಕೈ ಕಾಲ ಇದ್ದಿರ್ತಾವ ಮತ್ತೆ ಬೇರೆ ಆದ್ರೆ ಆ ರೀತಿ ಬೆಂಕಿಯಲ್ಲೇ ಹೊಗೆ ಆಡಲ್ವಲ್ಲ ಸರ್ ಆಯ್ತು ಅದು ಹೇಳ್ಬೋದು ನೀವು ಬಟ್ ಆ್ಯಕ್ಚುಲ್ ಫ್ಯಾಕ್ಟ್ ನಾವು ವಿಚಾರ ಮಾಡಿದಾಗ ಆ ರೀತಿ ಹೇಳಿದ್ರೆ ಆದ್ರೂ ಇವತ್ತು ದಿವಸದ ಕಾಂಗ್ರೆಸ್ಸಿಗರಾಗಿ ಈ ಥರ ತಿಳ್ಕೊಳ್ಳೋನು ಬಟ್ ಅವ್ರಿಗೆ ಆಸೆ ಅದ ಮುಖ್ಯಮಂತ್ರಿ ಆಗೋದಕ್ಕಾಗಿ ಅನಿವಾರ್ಯತೆ ಬಂತಪ್ಪ ಅಂತಂದ್ರೆ ಮಾತ್ರ ಬಿ ಜೆ ಪಿ ಹೋಗುವಂಥದ್ದು ಈಗ ಆಲ್ರೆಡಿ ಇದು ಗುಲ್ಲದ ಏನಪ್ಪ ಅಂತಂದ್ರೆ ಮೋದಿಯವ್ರು ಫೋನ್ ಮಾಡಿದಾರ ಮಾತಾಡಿದಾರ ನಿಮ್ಮ ಮುಖ್ಯಮಂತ್ರಿ ಮಾಡ್ತಾರೆ ಬರ್ರಿ ಅಂತಾರೆ ಆದರೆ ಈಗ ಮುಖ್ಯ ಇರಬೇಕಾಗಿದ್ದು 49 ಶಾಸಕರನ್ನ ಹಾರಿಸ್ಕೊಂಡು ಹೋಗುವಂಥದ್ದು ಸರ್ ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂತಂದರೆ ಮೋದಿಯವರು ಅವ್ರ ಸರ್ಕಾರ ಇದ್ದಾಗನೇ ಇವ್ರ ಮೇಲೆ ಇಡಿ ದಾಳಿ CBI ಎಲ್ಲ ಆಯಿತು ಇವಾಗ ವಾಪಸ್ ಅವ್ರನ್ನ BJP ಕರ್ಕೊಂಡು ಬಿಟ್ರೆ ಅವ್ರ ಮೇಲೆ ಅಂದರೆ ಕಳಂಕ ತೊಳೆದೋಗ್ಬಿಡುತ್ತಾ ನಿಶ್ಚಿತ ಅಂದ್ರೆ ಈಗ ಉದಾಹರಣೆ ಸಾಕಷ್ಟು ಇದಾವಲ್ಲ ಅಜಿತ್ ಪವಾರ್ ಆಗಿರ್ಬೋದು ಇನ್ನುಳಿದವರಾಗಿರ್ಬೋದು ಅಥವಾ ನಮ್ಮ ಆಸಾಮನ ಮುಖ್ಯಮಂತ್ರಿ ಆಗಿರ್ಬೋದು ಅವನ್ನೆಲ್ಲ ಪಾಪ ತೊಳೆದಗ್ದಿ ನಿರ್ಮ ಹಚ್ಚಿದ್ರು ಮತ್ತೆ ಹೆಸರು ಗೊತ್ತಿಲ್ಲ ಸ್ವಚ್ಛ ಆಗಿದ್ದಾರೆ ಈಗ ಅವರು ಅದರಲ್ಲೂ ಅಜಿತ್ ಪವಾರ್ ಅಂತ ಸ್ವಚ್ಛ 72 ಕೋಟಿ 42 ಗಂಟೆಯಿಂದ ಆರೋಪ ಮಾಡಿದ್ರು 72 ಕೋಟಿ ರೂಪಾಯಿ ಅಕ್ರಮ ಗಳಿಸಿದ್ದಾರೆ ಅಂತೇಳಿ 42 ಗಂಟೆಲಿಂದ ಉಪಮುಖ್ಯಮಂತ್ರಿ ಆದ ಬಂದು ಹಣಕಾಸಿನ ಮಿನಿಸ್ಟರ್ ಆದರು ಎಲ್ಲೇ ಇದರಲ್ಲಿ ಮಹಾರಾಷ್ಟ್ರದಲ್ಲಿ ಸ್ವಚ್ಛ ತೊಳೆದ CM ನಮ್ಮ ಹಿಂದೊಂದಿತ್ತು ರಾಣಿ ಸಾಬ್ ಅಂತೇಳಿ ರಾಣಿ ಸಾಬ್ ಹೆಸರು ಕೂದಲ ಹೋಗಿಬಿಡ್ತಿತ್ತು ಬೋಳಿಸುವ ಅವಶ್ಯಕತೆ ಇರಲಿಲ್ಲ. ಸರ್ CM ಪೈಪೋಟಿಗೆ ಯಾರಿಗೆ ಪಟ್ಟ CM ಪೈಪೋಟಿಲಿ ಈಗಿನ ಮಟ್ಟಿಗೆ ಪೈಪೋಟಿ ನಿಂತಿರೋದು ಇಲ್ಲ ಅಂತಲ್ಲ ಬಟ್ ಆದ್ರೆ ಸಿದ್ದರಾಮಯ್ಯನವ್ರು ಮನಸ್ಸು ಮಾಡಿ ಕೊಟ್ಟರೆ ಬಿಟ್ಟು ಕೊಟ್ಟರೆ ನಿಶ್ಚಿತವಾಗಿಯೂ ಸುರಳಿತವಾಗಿ ಹೋಗ್ತದೆ ಬಿಟ್ಟು ಕೊಡದೇ ಇದ್ರೆ ಒಂದು ವೇಳೆ DK ಶಿವರು ಪೂರ್ಣ ಪ್ರಮಾಣದಲ್ಲಿ ನಾ ಇಲ್ಲಪ್ಪ ಬಡ್ಕೊಂಡು ಹೋಗ್ತೀನಿ ಅಂತ ಮಟ್ಟಕ್ಕೆ ಬಂದ್ರೆ ಕಾಂಗ್ರೆಸ್ಗೆ ಬಂದ್ರೆ ಕರ್ನಾಟಕದಲ್ಲಿ ಭವಿಷ್ಯ ಭಾಳ ಕಷ್ಟ ಆಗ್ತದೆ. ಸರ್ RSS ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಹೀರೋ ಆಗಿದ್ದಾರಾ? ಆದರೂ ನಿಶ್ಚಿತವಾಗಿ ಆಗಿದ್ದಾರೆ. ಯಾಕಂದ್ರೆ ಅವ್ರ ಮಾತನ್ನು ಅವ್ರ ಕೊಳ್ಳಾಗ ಕಟ್ಟಿ ಅವ್ರ ಕಣ್ಣಾಗ ಬಟ್ಟು ಚುಚ್ಚೆ ಇವತ್ತು ನಾಯಕರಾದರು. ಯಾಕೆ ಹಿಂದೆ ಜಗದೀಶ್ ಶೆಟ್ಟರ್ ಅವರು ಇದ್ದಾಗ ಅವರು ಇದು ಮಾಡಿದ್ರು ಆಜ್ಞೆ ಮಾಡಿದರು ಅದನ್ನು ತೋರಿಸಿದ್ರು ಮುಖ ಕಳೋದು. ಯಾಕೆ ಸಾರ್ವಜನಿಕ ಇದರಲ್ಲೇ ನೀವೇನೋ ಮಾಡ್ಬೇಕಾಗಿತ್ತಪ್ಪ ಪರ್ಮಿಷನ್ ತಗೋಬೇಕು ಅಂತೇಳಿ ಅದು ತೋರಿಸಿ ಒಂದು ರೀತಿಯಿಂದ ಹೀರೋ ಆದರು. ಚರ್ಚೆ ಅಲ್ಲ ಈ ಒಂದು CM ಪೈಪೋಟಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ನಾನು ಇದೀನಪ್ಪ ಅನ್ನುವಂಥ ಮಾತು ಹೇಳಿದ್ರ? ಅವ್ರು ಹೇಳಲಿಲ್ಲ, ಆದ್ರೆ ನಾವು ಕೆಲಸ ಮಾಡಿ ತೋರಿಸಿದ್ರು. ಇದ್ದೀವಿ ಅನ್ನೋದು ಹೇಳಲಿಲ್ಲ. ಬಟ್ ನಾವು ಅದೀವಪ್ಪ ಇಲ್ಲ ಅಂತ ಅಲ್ಲಿ ಒಂದು ಸ್ವಲ್ಪ ಎಚ್ಚರಿಕೆ ಕೊಟ್ಟಿವ್ರಿ ಎಲ್ಲರಿಗೂ. ನಾವು ಅದೀವಪ್ಪ ನೀವು ಅಷ್ಟೇ ಅಲ್ಲ ಹೀರೋಗಳು ಅನ್ನುವಂಥ ಮಾತು ಅಷ್ಟು ಹೇಳ್ಬೋದು ಅವ್ರಿಗೆ ಪ್ರಿಯಾಂಕ್ ಅವ್ರಿಗೆ. ಆದರೆ ಪ್ರಿಯಾಂಕ ಅವರು ಇವತ್ತು ಈ RSS ಬೆನ್ನ ಹತ್ತಿ ಒಂದು ರೀತಿಯಿಂದ ತಮ್ಮ ವ್ಯಕ್ತಿತ್ವ ಬೆಳೆಸ್ಕೊಂಡ್ರು ಅನ್ನೋದ್ರೆ ಎರಡು ಮಾತಿಲ್ಲ. ತಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳುವಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಯಶಸ್ವಿ ಆಗಿದ್ದಾರೆ, ಹೆಸರು ಮಾಡಿಕೊಂಡ್ರು. ಸರ್ ಇದೆಲ್ಲ ಆಯಿತು. ಇವಾಗ ಉತ್ತರ ಕರ್ನಾಟಕ ಅದು ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಮಾಸ್ ಲೀಡರ್ ಆದಂತಹ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ಜಿಲ್ಲೆಯ ಹೆಸರಾಂತ ವ್ಯಕ್ತಿ. ಇವರು ಕೂಡ CM ಪೈಪೋಟಿಯಲ್ಲಿ ನಾನು ಇದೀನಪ್ಪ ಅಂತ ಹೇಳ್ತಿದ್ದಾರೆ. ಬಟ್ ಇವಾಗ DK ಶಿವಕುಮಾರ್ ಸಿದ್ದರಾಮಯ್ಯನವ್ರ ಮಧ್ಯದಲ್ಲಿ ಇವರು ಎಲ್ಲಿ ನಿಂತ್ಕೊಂತಾರೆ? ಇವರು ಸಿದ್ದರಾಮಯ್ಯನವರು ಹಿಂದೆ ನಿಂತುಕೊಂಡ್ರೆ ಇವ್ರಿಗೆ ಲಾಭ. ಮತ್ತು ಸಿದ್ದರಾಮಯ್ಯನವರು ಹಿಂದೆ ನಿಂತುಕೊಳ್ತಾರೆ. ಅವ್ರದ್ದು ಲಿಮಿಟ್ ಎಷ್ಟದು ಗೊತ್ತದ ಸತೀಶ್ ಅವರಿಗೆ. ಈಸ್ ಇಂಟೆಲಿಜೆಂಟ್ ಆ ವಿಷಯದಲ್ಲ. ಸುಮ್ಮನೆ ಅನಗತ್ಯ ಭಾಳ ಮಾತಾಡೋಕ್ಕಿಂತ ಇತ್ತೀಚೆಗೆ ನೀವು ನೋಡಿದಾರೆ ಸ್ವಭಾವ ಭಾಳ ಮಾತಾಡೋಗಿಲ್ಲ, ಮಾಡಿದ್ರೆ ಮಾಡಿ ತೋರಿಸೋದು. ಆದರೂ 28ಕ್ಕೆ 2028 ನಂದು ಒಂದು ಟ್ರಾವೆಲ್ ಅದ ಕುರ್ಚಿ ಮೇಲೆ ಅಂತ ಹೇಳಿದಾರೆ. ನಂದು ಒಂದು ಟ್ರಾವೆಲ್ ಅದ ಅಂತ ನಾನು ಮುಖ್ಯಮಂತ್ರಿ ಪ್ರಯತ್ನ ಮಾಡಿದ್ರೆ ಈಗೇನಿಲ್ಲ ಅಂತ ಹೇಳಿದಾರೆ. ಈಗೇನಿಲ್ಲ, ಏನಿದ್ರು ಸಿದ್ದರಾಮಯ್ಯ ಹಿಡ್ಕೊಂಡು ಹೋಗುವಂಥವ್ರು. ಸಿದ್ದರಾಮಯ್ಯ ನಾಳೆ ಏನಾದರೂ ಇವರು CM ಆದರೂ ಆಗುವಂಥ ಪ್ರಸಂಗ ಬಂದರು ಸಹಿತ ಸಿದ್ದರಾಮಯ್ಯರ ಆಶೀರ್ವಾದದ ಮೇಲೆ ನಿಶ್ಚಿತ ಇರ್ತದೆ ಅಷ್ಟೇ ಸತ್ಯದ. ಕಾಂಗ್ರೆಸ್ನಿಂದ ಬಟ್ ಕಾಂಗ್ರೆಸ್ನಿಂದ ಆಲ್ರೆಡಿ ಸಿದ್ದರಾಮಯ್ಯನವರು ರಿಟೈರ್ಮೆಂಟ್ ತೊಗೊಂಡೇ ಇರ್ತಾರಲ್ವಾ? ಅದೇ ರಿಟೈರ್ಮೆಂಟ್ ಆದ್ಮೇಲೆ ಯಾರು ಆ ಸಂದರ್ಭದಲ್ಲಿ ಇವ್ರನ್ನ ಎತ್ತಿ ನಿಲ್ಲಿಸ್ತಾ ಇದ್ದಾರೆ ಸತೀಶ್ ಅವರು. ಒಂದು ಅಧ್ಯಕ್ಷರನ್ನ ಮಾಡ್ತಾರೆ, ಇಲ್ಲಾಂದ್ರೆ CM ಮಾಡ್ತಾರೆ. CM ಆಗೋ ಸಾಧ್ಯ ಭಾಳ ಕಡಿಮೆ. ಯಾಕಂತಂದ್ರೆ ಇನ್ನೂ ಪರಮೇಶ್ವರ್ ಅವರು ಇದ್ದಾರೆ. ಅವರು ಇಲ್ಲಿವರೆಗೆ ಅತ್ಯಂತ ದಲಿತ ಸಮುದಾಯದಿಂದ ಯಾರೂ CM ಆಗಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಅದು ಕರ್ನಾಟಕದಲ್ಲಿ ಮಾಡ್ಬೋದೇನೋ. ಅವ್ರಿಗೆ ಹೆಚ್ಚು ಒಪ್ಸೋದು ಇವ್ರಿಗಿಂತಲೂ, ಯಾರ್ಗಿಂತ ಸತೀಶ್ ಅವ್ರಿಗಿಂತಲೂ. ಸೊ ಸರ್ ಅದೇ ಏನಪ್ಪ ಅಂತಂತಂದರೆ CM ಪೈಪೋಟಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ಏನಂತೀರ ನೀವು BDCC ಎಲೆಕ್ಷನ್ ಆಗಲಿ KB ಎಲೆಕ್ಷನ್ ಆಗಲಿ ಹುಕ್ಕೇರಿದು ಈ ಒಂದು ಎಲೆಕ್ಷನ್ನಿಂದ ಒಂದು ಸ್ವಲ್ಪ ಏನಾದರೂ ದೂರ ಆದ್ರಾ ಅಂತ? ಇಲ್ಲ, ಅದೇನಿಲ್ಲ. ಅವರು ತಮ್ಮ ಶಕ್ತಿಯನ್ನು ವೃದ್ಧಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ.
ಯಾಕೆಂತಂದ್ರೆ ಬೆಳಗಾವಿಯಲ್ಲಿ ನಾನಪ್ಪ ಅನಭಿಷಕ್ತ ಇನ್ನೊಬ್ರಿಲ್ಲ ಅನ್ನೋದು ತೋರಿಸ್ಕೊಂಡು ಪ್ರಯತ್ನ ಮಾಡಿದ್ದಾರೆ. ಬಟ್ ಅದರಲ್ಲಿ ಹುಕ್ಕೇರಿದು ಆಲ್ರೆಡಿ ಒಂದು ಇದನ್ನ ಬಿತ್ತಲ್ಲ, ಇರ್ಬೋದು ಏನೋ ಅದು ಎಷ್ಟು ಮಟ್ಟಿಗೆ ಪರಿಣಾಮ ಆಗ್ತದೆ ನೋಡಬೇಕು. ಕಾಂಗ್ರೆಸ್ನಲ್ಲ, ಯಾಕಪ್ಪ ಅಂದ್ರೆ ಹೌದು ಅಲ್ಲಿ ಹುಕ್ಕೇರಿಯಲ್ಲಿ ಸೋತಿರ್ಬೋದು. ಬಟ್ ಆದರೆ ಈಗ ಟೋಟಲ್ ಆಗಿ ಇದರಲ್ಲೇ DCC ಬ್ಯಾಂಕಿನ ಚುನಾವಣೆಯಲ್ಲೇ ಅವ್ರು ತಮ್ಮ ಒಂದು ಏನಪ್ಪ ಅಂದ್ರೆ ಶಕ್ತಿ ಎಷ್ಟು ಅನ್ನೋದನ್ನು ತೋರಿಸ್ಕೊಂಡಿದ್ದಾರೆ ಯಾವುದೇ ರೀತಿಯಿಂದ ಇರಲಿ. ಮತ್ತು ಇವತ್ತು ರಾಜಕಾರಣದ ಏನಪ್ಪ ಅಂದ್ರೆ ಹಣಬಲ, ತೋಳ್ಬಲ ಇವೆಲ್ಲ ಸಾಮಾನ್ಯ, ಜಾತಿ ಬಲ ಅಂತೂ ಜಾತಿ ಬಲ ಕೂಡ ಈ ಒಂದು ಎಲೆಕ್ಷನ್ ನಲ್ಲಿ ನಾವು ಯಾರು ಎಲ್ಲರೂ ಸಮಾನ ವಿಷಯ. ಅಂಡರ್ ದ ಟೇಬಲ್ ಏನಿತ್ತು ಎಲ್ಲ ಆಫ್ ದ ಟೇಬಲ್ ಅವರಾಯ್ತು ಅವರಾಯ್ತು ಎಲ್ಲರೂ ಅದೇ ಇರೋದ್ರಿಂದ ಯಾರಿಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ಆ ಒಂದು ರಾಜಕೀಯದಲ್ಲಿ ಇವರು ಮಾಹಿರ್ ಅದಾರ, ಒಂದು ಹಂತಕ್ಕೆ ಬಂದಾರ. ಮತ್ತು ನಾಳೆ ಹಂತ 2022 ಬಂದಾಗ ಸಿದ್ದರಾಮಯ್ಯರಿಗೆ ಇವ್ರ ಮೇಲೆ ಒಂದು ಸ್ವಲ್ಪ ಪ್ರೀತಿ ವಿಶ್ವಾಸ ಜಾಸ್ತಿ. ಯಾಕಂದ್ರೆ ಅವರು ಏನಾದರೂ ಇವತ್ತು ನಾಯಕರಾಗಿ ಉಳಿದಿದ್ರೆ ಅದಕ್ಕೆ ಸತೀಶ್ ಅವರ ಒಂದು ಬೆಂಬಲ, ಹಣದ ಬೆಂಬಲ, ಅಹಿಂದ ಸಂಘಟನೆಗೆ ಒಟ್ಟಂಥದ್ದು ಭಾಳ ಇಲ್ಲಿ ನೆನಪಿಡ್ಬೇಕಾಗ್ತದೆ. ಒಟ್ಟಾರೆಯಾಗಿ ಬೆಳೆದು ನಿಂತಿದ್ದಾರೆ. ಕೆಲವು ಸರಿಯೋ ತಪ್ಪು ಆ ವಿಷಯ ಬೇರೆ. ಬಟ್ ಇವತ್ತೊಬ್ಬ ನಾಯಕರಾಗಿದ್ದಾರೆ ಉತ್ತರ ಕನ್ನಡದಲ್ಲೇ ಅಂತನೂ ಸತ್ಯದ. ಸೊ ಸತೀಶ್ ಜಾರಕಿಹೊಳಿ ಅವರು ಇವಾಗಿನ ಒಂದು ಪೈಪೋಟಿಯಲ್ಲಿ ಏನಿಲ್ಲ ಇಲ್ಲ ಅಂತ ಹೇಳ್ಬೋದು ಅಷ್ಟೇ. ಯಾಕಂದ್ರೆ ಸಿದ್ದರಾಮಯ್ಯ ಆದರೆ ಚಾನ್ಸ್ ಸಿಕ್ಕರೆ ಬಿಡೋದಿಲ್ಲ. ಚಾನ್ಸ್ ಸಿಕ್ಕರೆ ಯಾರೂ ಬಿಡೋದಿಲ್ಲ. ನನಗೆ ಸಿಕ್ಕರೆ ನಾನು ಹೋಗೋದಿಲ್ಲ, ಅವ್ರು ಸಿಕ್ಕರೆ ಅವರು ಹೋಗೋದಿಲ್ಲ. ಅದು ಚಾನ್ಸ್ ಸಿಗ್ಬೇಕಲ್ಲ, ಚಾನ್ಸ್ ಸಿಗುವ ನಾವು ಮಾಡ್ಕೋಬೇಕಾಗ್ತದೆ. ಯಾರು ನೋಡ್ರಿ ಯಾರಿಗೆ ಯಾರು ಚಾನ್ಸು ಮಾಡ್ಕೊಳ್ಳೋಕೆ ಹೋಗಿ ಸ್ವಲ್ಪ ಹಿಂದೆ ಬಿದ್ರ ಸತೀಶ್ ಜಾರಕಿಹೊಳಿ ಅವರು ಅಂತ ಆಗಿರ್ಬೋದು. ಸ್ವಲ್ಪ ಅಲ್ಲಿ ಹುಕ್ಕೇರಿ ಹೊಡೆತ ಅನ್ನಿಸ್ತದೆ, ಆಗಿಲ್ಲ ಅಂತಲ್ಲ. ಆದರೆ ಮಾತ್ರ ರಿಗೇನ್ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತದೆ. ಪ್ಯಾರಡೈಸ್ ಅಲ್ಲಿ ಲಾಸ್ಟ್ ಆಗಿತ್ತು. ಸೋತವ್ರೆ, DK ಸುರೇಶ್ ಅವರು ಕೂಡ ಸೋತವ್ರು. ಎಲ್ಲರೂ ಸೋತಿರ್ತಾರೆ, ಸಾಕಷ್ಟು ಇಲ್ಲ. ಸೋಲು ಗೆಲುವು ಅದು ರಾಜಕೀಯದ ಒಂದು ಹಂಗ. ಮತ್ತು ಅದು ಒಂದು ಸಣ್ಣ ಸೋಲತ್ತ ಅನ್ಬೋದು. ಬಟ್ ಸಣ್ಣ ಸೋಲ ಈಗ ಸಣ್ಣ ನಾಗರಾವ್ ಕಡಿದ್ರು ನಾಗರಾವ್ ಕಡೆ ಜೀವ ಹೋಗೋದನ್ನ, ದೊಡ್ಡದು ಕಡಿದ್ರು ಹೋಗೋದನ್ನ. ಇದರರ್ಥ ಏನಪ್ಪ ಅಂತಂದ್ರೆ ಪೆಟ್ಟು ಬೀಳೋದಿಲ್ಲ ಇಲ್ಲ ಅಂತಲ್ಲ. ಆದರೂ ಮತ್ತೆ ರಿಗೇನ್ ಮಾಡ್ಕೊಂಡಿದ್ದಾರೆ. ಪ್ಯಾರಡೈಸ್ ಲಾಸ್ಟ್ ಮಾಡ್ಕೊಂಡಿದ್ರು. ಈ ಪ್ಯಾರಡೈಸ್ ಮಿಲ್ಟನ್ ಗತೆ ರಿಗೇನ್ ಮಾಡ್ಕೊಂಡಿದ್ದಾರೆ. ಅದು ಎಲ್ಲಿವರೆಗೆ ಉಳಿಸ್ಕೊಂಡು ಹೋಗ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾದಂತಹ ಒಂದು ಸುದೀರ್ಘವಾದಂತಹ ಒಳ್ಳೆ ಚರ್ಚೆ ಆಯಿತು. ಅಂದರೆ ಕಾಂಗ್ರೆಸ್ ಅವನತಿಗೆ ನಿಜಕ್ಕೂ ಕಾಂಗ್ರೆಸ್ಸಿಗರೇ ಕಾರಣ ಅಂತ ಹೇಳಿ ಒಂದು ನಿಷ್ಕರ್ಷದಲ್ಲಿ ನಾವು ಬಂದ್ವಿ. ಯಾಕೆ ಈ ಮಾತಪ್ಪ ಅಂತಂತಂದರೆ RSSದು ಏನೇ ಆಗಲಿ ಏನೇ ಬಿಡಲಿ, ಇಟ್ಸ್ ಅ ಪಾರ್ಟ್. ಅದೊಂದು ಲೀಗಲ್ ಪಾರ್ಟ್ ಐತೆ, ಅದು ಕೂಡ ನಡೀತಾ ಐತೆ, ಇದು ಕೂಡ ನಡೀತಾ ಇದೆ. ಬಟ್ ಎಕ್ಸಾಕ್ಟಾಗಿ ಹೇಳ್ಬೇಕಪ್ಪ ಅಂತಂತಂದರೆ ಕಾಂಗ್ರೆಸ್ ಪತನಕ್ಕೆ ಕಾಂಗ್ರೆಸ್ಸಿಗರ ಕೈವಾಡನೇ ಕಾರಣ ಅನ್ನುವಂತಹ ಒಂದು ನಿಷ್ಕರ್ಷ ಬಂದೈತೆ. ಮತ್ತು ಇದರಲ್ಲಿ ಏನಂತೀರ ನೀವು, CM ಸಿದ್ದರಾಮಯ್ಯನವರು CM ಪದವಿಯಿಂದ ಕೆಳಗಿಳಿದ್ಬಿಟ್ರೆ ಯಾರು CM ಕುರ್ಚಿಗೆ ಅರ್ಹರು ಅನ್ನುವಂಥ ಮಾತುಗಳು ಕೂಡ ಇಲ್ಲಿ ಬಂದವು. ಸೊ ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಚರ್ಚೆ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ H60 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.